ಶ್ರೀ ಶಿರಸಂಗಿ ದೇವಿ ಜಾತ್ರಾ ಮಹೋತ್ಸವ ಆರಂಭ. ಪ್ರತಿ ವರ್ಷದಂತೆ ಈ ವರ್ಷವೂ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಕೋರೆ ತೋಟದಲ್ಲಿ ಇತಿಹಾಸವುಳ್ಳ ಶ್ರೀ ಶಿರಸಂಗಿ ದೇವಿಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಹೊಸತನದ ಸಂಕೇತವಾದ ಯುಗಾದಿಯು ಕಾಡಾಪುರ ಗ್ರಾಮದ ಜನರ ಪಾಲಿಗೆ ಹಬ್ಬವೇ ಸಂಭ್ರಮವೇ ಹೌದು. ಏಕೆಂದರೆ ಶಿರಸಂಗಿ ದೇವಿ ಜಾತ್ರಾ ಮಹೋತ್ಸವ ಯುಗಾದಿಯ ನಿಮಿತ್ತ ಸೋಮವಾರ 16ರ ಶುಕ್ರವಾರ 20ರವರೆಗೆ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಸೋಮವಾರ ದಿನಾಂಕ 16ರಂದು ಶ್ರೀ ರಾಜಯೋಗಿ ನಾಗಲಿಂಗ ಮಹಾಸ್ವಾಮೀಜಿಗಳು, ಶ್ರೀ ಪೂಜ್ಯ ಕೇದಾರಲಿಂಗ ಶರಣು ಸದ್ಗುರು ಜ್ಯೋತಿರ್ಲಿಂಗ ಸ್ವಾಮೀಜಿಗಳು ಇವರಿಂದ ಪ್ರವಚನ, ಮಂಗಳವಾರ ಸಂಜೆ 7 ಗಂಟೆಗೆ ಭವ್ಯ ಡೊಳ್ಳಿನ ಸ್ಪರ್ಧೆ, ಗುರುವಾರ ಸಾಯಂಕಾಲ 6 ಗಂಟೆಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಇದೇ ರಾತ್ರಿ 8 ಗಂಟೆಗೆ ಬೀರೋಬಾ ವೈಕಾರ ಮಂಡಳಿ ಇವರಿಂದ ಭಜನಾ ಕಾರ್ಯಕ್ರಮ, ಶುಕ್ರವಾರ ಮುಂಜಾನೆ 9ಕ್ಕೆ ಪರಮ ಪೂಜ್ಯ ಶ್ರೀ ಮಹಾಶಾನಂದ ಮಹಾಸ್ವಾಮೀಜಿಗಳು ಇವರಿಂದ ಆಶೀರ್ವಚನ, ತದನಂತರ 11:30 ಗಂಟೆಗೆ 15 ವರ್ಷದ ಒಳಗಿನ ಮಕ್ಕಳಿಗೆ ಓಡುವ ಷರತ್ತು, ಮಧ್ಯಾಹ್ನ 3 ಗಂಟೆಗೆ ಜೋಡೆತ್ತಿನ ಗಾಡಿ ಷರತ್ತು ಆಯೋಜಿಸಲಾಗಿದೆ ಎಂದು ಜಾತ್ರಾ ಕಮಿಟಿ ತಿಳಿಸಿದೆ. ಶ್ರೀ ಶಿರಸಂಗಿ ದೇವಿಯ ಜಾತ್ರಾ ನಿಮಿತ್ತ ಆಯೋಜಿಸಲಾಗಿದೆ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿರಸಂಗಿ ದೇವಿಯ ಜಾತ್ರಾ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್, ಪ್ರಜಾಪವರ್ ಟಿವಿ, ಚಿಕ್ಕೋಡಿ. ಶ್ರೀ ಶಿರಸಂಗಿ ದೇವರ ಯಾತ್ರೆಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವು ಜಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಆದ ಕಾರಣ ಶ್ರೀ ಕಾಡಾಪುರ ತಾಲೂಕು, ಚಿಕ್ಕೋಡಿ ಜಿಲ್ಲಾ, ಬೆಳಗಾವಿ ಪ್ರತಿ ವರ್ಷದಂತೆ ಈ ವರ್ಷವು ಜಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಆದರೂ ನಾವು 16/3/2026ರಿಂದ 20/3/2026ವರೆಗೆ ಜರುಗುತ್ತದೆ. ಆದ ಕಾರಣ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಶಿರಸಂಗಿ ಯಾತ್ರಾ ಕಮಿಟಿ ವತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈಗ ಮುಂಚಿತ 16/3/2026ರಿಂದ ಪ್ರವಚನವನ್ನು ಇಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ಜರುಗುತ್ತೇವೆ. ಆದರೂ ಮತ್ತು ಸಾಹಿತ್ಯವನ್ನು ಇರುತ್ತೇವೆ. ಡೊಳ್ಳಿನ ಸ್ಪರ್ಧಾ 17/3/2026ರಿಂದ ಸಾಯಂಕಾಲ ಡೊಳ್ಳಿನ ಸ್ಪರ್ಧಾವನ್ನು ಹಮ್ಮಿಕೊಂಡು ಇರುತ್ತೇವೆ. ಆದ ನಂತರ ಪ್ರವಚನವನ್ನು ಆದ ನಂತರ ಓಡುವ ಸರತಿ 20/3/2026ರಿಂದ ಮಧ್ಯಾಹ್ನ 3 ಗಂಟೆಗೆ ಗಾಡಿ ಇರುತ್ತವೆ. ಮತ್ತು ಅದೇ ಟೈಮ 20/3/2026ರಿಂದ ಗಾಡಿ ಸಹಿತ್ಯವನ್ನು ಇಟ್ಟುಕೊಂಡು ಮಹಾಪ್ರಸಾದವನ್ನು ಇರುತ್ತದೆ. 20/3/2026ರಿಂದ 12 ಗಂಟೆಗೆ ಮಹಾಪ್ರಸಾದವನ್ನು ನೆರವೇರಿಸುತ್ತೇವೆ. ನಾವು ಕನಿಷ್ಠ ಇಲ್ಲಂದರೂ ಒಂದು 4-5 ಸಾವಿರ ಜನರಷ್ಟು ಪ್ರಸಾದವನ್ನು ಮಾಡುತ್ತೇವೆ. ಮತ್ತು ಪ್ರತಿ ವರ್ಷದಂತೆ ನಾವು ಹಮ್ಮಿಕೊಂಡು ಕಾರ್ಯಕ್ರಮಗಳು ಇವು. ಮತ್ತು ನಾವು ತಿಂಗಳ ಅಮಾವಾಸ್ಯೆಗೆ 1,000-1,500 ಮಟ್ಟ ಪ್ರಸಾದವನ್ನು ಇರುತ್ತದೆ. ಪ್ರತಿ ವರ್ಷ ಯಾವಾಗ ಜಾತ್ರೆ ಆಯೋಜನೆ ಮಾಡ್ತೇವೆ? ಪ್ರತಿ ವರ್ಷವನ್ನು ಯುಗಾದಿ ಪಡ್ಡಿಗೆಯನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಓಕೆ, ನಿಮ್ಮ ಹೆಸರು ಹೇಳ್ರಿ? ನಾವು ತಾನಾಜಿ ನಸು ಮಾಡೀವಿ. ಎಲ್ಲ ಭಕ್ತ ಮಂಡಳಿಗೆ ನಮಸ್ಕಾರ. ನಾವು ಕಾಡಾಪುರ ಗ್ರಾಮದಾಗ ಶ್ರೀ ಶಿರಸಂಗಿ ದೇವಿ ಜಾತ್ರೆ ಸುಮಾರು ವರ್ಷಗಳಿಂದ ಯುಗಾದಿ ಪಡ್ಡೆ ದಿನದಿಂದ ಆಚರಣೆ ಮಾಡ್ಕೊಂಡು ಬರತ್ತೇವು. ಈಗ ಈ ಬರೋ ಯುಗಾದಿ ಪಡ್ಡೆಗೆ 16ನೇ ತಾರೀಕಿಂದ ಹಿಡ್ಕೊಂಡು 20ನೇ ತಾರೀಕು ಮಟ್ಟ ಸಕಲ ಕಾರ್ಯಕ್ರಮ, ಪ್ರವಚನ, ಮಹಾಪ್ರಸಾದ ವ್ಯವಸ್ಥೆ ಇರ್ತೈತೆ. ಎಲ್ಲ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಇಲ್ಲಿ ಜಾತ್ರೆಗೆ ಬರ್ತಾರೋ. ಆಮೇಲೆ ಇಲ್ಲಿ 5 ದಿನಗಳ ಕಾಲ ಮಹಾಪ್ರಸಾದ ಇರ್ತೈತಿ. ಮತ್ತು ಪ್ರವಚನ ಶ್ರೀ ಕೇದಾರಲಿಂಗ ಶರಣರು ಕೇರೂರು ಇವರಿಂದ, ಮತ್ತು ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಮಂಗಸೂಳಿ ಇವರಿಂದ, ಮತ್ತು ಇಲ್ಲಿ ಶ್ರೀ ಮಹೇಶಾನಂದ ಸ್ವಾಮಿಗಳು ಹಂಚಿನಾಳ್ ಮಠ ಇವರಿಂದ ಎಲ್ಲ ಪ್ರವಚನ ಕಾರ್ಯಕ್ರಮ ಇದೆ. ಮತ್ತು ಡೊಳ್ಳಿನ ಸ್ಪರ್ಧಾ ಇದೆ 17ನೇ ತಾರೀಕು. ಮತ್ತು ಜೋಡೆತ್ತಿನ ಗಾಡಿ ಶರ್ತಿ ಇದೆ ಟೈಮಿಂಗ್ ಮೇಲೆ 20ನೇ ತಾರೀಕು. ಎಲ್ಲ ಸಕಲ ಭಕ್ತಾದಿಗಳು ಬರಬೇಕು. ಮತ್ತು ಸುಮಾರು ಒಂದು 4-5 ಸಾವಿರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಜಾತ್ರೆನ ಯಶಸ್ವಿಗೊಳಿಸ್ತಾರೆ ಪ್ರತಿ ವರ್ಷ. ಮತ್ತು ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ಕೂಡ ಮಹಾಪ್ರಸಾದ ಇರುತ್ತದೆ ಇಲ್ಲಿ. ಮತ್ತು ಈ ಜಾತ್ರೆದ ಮಹಿಮಾ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಭಾಳ ಮೊದಲಿಂದ ಇತಿಹಾಸ ಐತಿ. ಶಿರಸಂಗಿ ದೇವಿ ಅನ್ನೋದ ಭಾಳ ಪೂರ್ವಜರ ಒಂದು 5-6 ತಲೆಮಾರದಿಂದನೂ ಇದು, ಅದಕ್ಕೆ ಮೊದಲಿಂದನೂ. ಮತ್ತು ಇಲ್ಲಿ ಫುಲ್ ಗಿಡಗಳದಿದ್ದು ಆ ಟೈಮ್ದಾಗ ಒಬ್ಬ ರುದ್ರಾವಧೂತ್ ಮಹಾರಾಜರ ಅಂತ ಹೇಳಿ ಬಂದು ಇಲ್ಲಿ ವಿಶ್ರಾಂತಿಗೋಸ್ಕರ ಇದ್ರ. ಆ ಟೈಮ್ದಾಗ ಅವ್ರು ಚಿಲಿಮೆ ಅಂತ ಸೇರ್ತಾರೆ. ಆ ಚಿಲಿಮೆ ಸೇದಿ ಉಗಿದಂಥ ಇದು
ಇದೇನು ಅಗ್ನಿಕುಂಡ ಅಂತ ಇದೆ ಅದು ಬೆಂಕಿ ಸುಮಾರು ದಿನಗಳ ಕಾಲ ಆರುಲ್ದ ಹಂಗ ಉರಿತಿತ್ತು. ಅದಕ್ಕೆ ಅದು ಅಗ್ನಿಕುಂಡಾಗಿ ರೂಪುಗೊಂಡಿತ್ತು. ಇನ್ನಾದ್ರೂ ಅಲ್ಲಿ ನಾವು ಇಲ್ಲಿ ಮುಂಜಾನೆ ನಮ್ದು ಪೂಜಾರಿಗಳು ಪೂಜೆ ಮಾಡಿ ಒಂದೆರಡು ಕುರುಳನ್ನು ಹಾಕಿ ಹೋಗ್ತಾರೆ. ಮರುದಿನವರೆಗೂ ಅದು ಬೆಂಕಿ ಹಂಗ ಉಳಿತೈತಿ. ಅಲ್ಲಿ ಅದ್ರದ್ದೊಂದು ಪವಾಡ ಸಿದ್ಧಿ ಪುರುಷರ ಅವಾಗ ಪವಾಡ ಮಾಡುವಂಥ ಪವಾಡ ಇನ್ನೂ ಅಲ್ಲಿ ಅದು ಜೀವಂತ ಐತಿ. ಮತ್ತು ಈಗ ನಾವು ಕಮಿಟಿ ವತಿಯಿಂದ ದಿನ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಮತ್ತು 17ನೇ ತಾರೀಕು ಡೊಳ್ಳಿನ ಸ್ಪರ್ಧೆ ಇರ್ತೈತಿ. ಆಮೇಲೆ ಓಡುವ ಷರತ್ತು ಇರ್ತೈತಿ. 20ನೇ ತಾರೀಕು ಮುಂಜಾನೆ ಓಡುವ ಷರತ್ತು ಮತ್ತು ಎತ್ತುಗಳ ಗಾಡಿ ಷರತ್ತು ಐತಿ. ಒಂದು 4-5 ದಿನಗಳ ಕಾಲ ಮಹಾಪ್ರಸಾದ ವ್ಯವಸ್ಥೆ ಐತಿ. ಸಕಲ ಕಾರ್ಯಕ್ರಮಗಳನ್ನು ಎಲ್ಲ ಆಯೋಜನೆ ಮಾಡ್ಕೊಂಡಿದ್ದೆವು. ಮತ್ತು ಕೆಲವು ಸ್ವಾಮೀಜಿಗಳು ಗಣ್ಯರೆಲ್ಲ ಆಗಮಿಸ್ತಿದ್ದಾರೆ ಜಾತ್ರೆಗೆ. ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ಬಂದು ಜಾತ್ರೆ ಯಶಸ್ವಿಗೊಳ್ಬೇಕಾಗಿ ತಿಳ್ಕೊತೀವಿ. ಈಗ ಮಾಡೋದು ಐತೆ. ಓಡುವ ಷರತ್ತಕ್ಕೆ ಬಹುಮಾನ ಐತ್ರಿ. ಮೊದಲನೇ ಬಹುಮಾನ 2001 ಐತ್ರಿ, 15 ವರ್ಷದ ಒಳಗಿನ ಮಕ್ಕಳಿಗೆ. ಅಂತ ಭವ್ಯ ಡೊಳ್ಳಿನ ಸ್ಪರ್ಧೆಗಳಿಗೆ ಪ್ರಥಮ ಬಹುಮಾನ 10,001 ರೂಪಾಯಿ ಮತ್ತು 5 ಫುಟ್ ಢಾಲ್ ಐತಿ. ಎರಡನೇ ಬಹುಮಾನ 7,001 ಮತ್ತು 4 ಫುಟ್ ಢಾಲ. ಮೂರನೇ ಬಹುಮಾನ 5,001 ಮತ್ತು 3 ಫುಟ್ ಢಾಲ. ಆಮೇಲೆ 4ನೇ ಬಹುಮಾನ 3,001 ಮತ್ತು 2 ಫುಟ್ ಢಾಲ್ ಈ ರೀತಿ ಇದೆ. ಮತ್ತು ಎತ್ತುಗಳ ಗಾಡಿ ಶರ್ತಿಗೆ ಪ್ರಥಮ ಬಹುಮಾನ ಆಗಿ 7,001 ರೂಪಾಯಿ ಮತ್ತು 4 ಫುಟ್ ಢಾಲ. ಮತ್ತು ಎರಡನೇ ಬಹುಮಾನ 5,001 3 ಫುಟ್ ಢಾಲ. ಮತ್ತು ಮೂರನೇ ಬಹುಮಾನ 3,001 ರೂಪಾಯಿ 2 ಫುಟ್ ಢಾಲ. ನಾಲ್ಕನೇ ಬಹುಮಾನ 1,501 ಮತ್ತು 1 ಫುಟ್ ಢಾಲ್ ಈ ರೀತಿ ಎಲ್ಲ ಹಮ್ಮಿಕೊಂಡಿದ್ದೆವು. ಷರತ್ತಿನ ಸ್ಪರ್ಧಾಳಿಗಳು ಮತ್ತೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಜನರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಜಾತ್ರೆನೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲರೂ ಜಾತ್ರೆನ ಯಶಸ್ವಿಗೊಳಿಸಬೇಕಾಗಿ. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ರಮೇಶ್ ಕೋರೆ ಅಂತಾರೆ.